ನಡು ರಸ್ತೆಯಲ್ಲಿ ನಿಂತು ಎಣ್ಣೆ ಹೊಡಿತಾರೆ ಬಾಲಕರು. ರಸ್ತೆಯಲ್ಲಿ ಯಾರೇ ಹೋಗಲಿ ಬರಲಿ ಯಾವುದಕ್ಕೂ ಕೂಡ ಅವರು ಕೇರ್ ಮಾಡೋದಿಲ್ವಂತೆ. ಸೊ ಇಂತಹ ಒಂದು ಘಟನೆ ವಿದ್ಯಾರ್ಥಿಗಳು ಹಾಗೆ ಹುಡುಗರು ಬಾಲಕರು ಈ ರೀತಿಯಾಗಿ ಹಾಳಾಗ್ತಾ ಇದ್ದಾರೆ. ಕಂಠಪೂರ್ತಿ ಕುಡಿದು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾರೆ. ಇದೆಲ್ಲ ಅಕ್ರಮವಾಗಿ ತಲೆ ಎತ್ತಿರುವಂತಹ ಬಾರ್ನ ಎಫೆಕ್ಟ್. ಯಾರು ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಿಲ್ಲ, ಜೊತೆಗೆ ಎಚ್ಚೆತ್ತುಕೊಂಡಿಲ್ಲ ಅಧಿಕಾರಿಗಳು. HD ಕೋಟೆಯ ಮಾದಾಪುರ ಗ್ರಾಮದಲ್ಲಿ ಯಾರು ಹೇಳೋರಿಲ್ಲ, ಯಾರು ಕೂಡ ಕೇಳೋರಿಲ್ಲ. ಇಂತಹ ಘಟನೆ ನಡೀತಾ ಇದ್ರು. ವಿದ್ಯಾರ್ಥಿಗಳು, ಅದರಲ್ಲೂ ಹದಿಹರೆಯದ ಬಾಲಕರು ಈ ರೀತಿಯಾಗಿ ಕಂಠಪೂರ್ತಿ ಕುಡಿದು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಮಾದಾಪುರ ಗ್ರಾಮ ಅದು. ಅಕ್ರಮವಾಗಿ ತಲೆ ಎತ್ತಿರುವಂತಹ ಬಾರ್ ಎಫೆಕ್ಟು ಯುವ ಸಮೂಹವನ್ನ, ವಿದ್ಯಾರ್ಥಿ ಸಮೂಹವನ್ನ ಹಾಳು ಮಾಡ್ತಾ ಇದೆ. ಲೈಸೆನ್ಸೇ ಇಲ್ದಿದ್ರು ಕೂಡ ಸ್ಥಳೀಯ ಅಧಿಕಾರಿಗಳು ಪರ್ಮಿಷನ್ ಕೊಡ್ತಾರಂತೆ ಅಲ್ಲಿ ಮದ್ಯವನ್ನು ಸೇಲ್ ಮಾಡೋದಕ್ಕೆ. ಇದು ಗಮನಾರ್ಹವಾದಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ MSIL ಬೋರ್ಡ್ ಇದೆ. ಅದು ಸರ್ಕಾರದ ಪರವಾನಗಿ ಪಡೆದಂತಹ ಮದ್ಯ ಮಾರಾಟ ಕೇಂದ್ರ. ಆದರೆ ಅಲ್ಲಿಯೇ ಇದೊಂದು ಈ ರೀತಿಯಾಗಿ ಲೈಸೆನ್ಸ್ ಇಲ್ಲದೆ ಇದ್ರೂ ಕೂಡ ಪರ್ಮಿಷನ್ ಇದೆಯಂತೆ. ಸೊ ಅದು ಹೇಗೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಾ ಇಲ್ಲ. ಅಕ್ರಮವಾಗಿ ತಲೆ ಎತ್ತಿರುವಂತಹ ಬಾರ್ಗಳಿಂದ ಬಾಲಕರು ಮತ್ತು ವಿದ್ಯಾರ್ಥಿಗಳು ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಲೋಕಾಯುಕ್ತದಿಂದ ತನಿಖೆ ಮಾಡೋದಕ್ಕೆ ಸೂಚನೆ ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳು ಇದನ್ನ ಬಗ್ಗೆ ಕೇರ್ ವಹಿಸ್ತಾ ಇಲ್ಲ. ಡೋಂಟ್ ಕೇರ್ ಅಂತ ಸುಮ್ಮನಾಗಿದ್ದಾರೆ. ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥ ಕೈ ಬರಹವಾದ ಒಂದು ಕಂಪ್ಲೇಂಟ್ ಕಾಪಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇದೆಲ್ಲ HD ಕೋಟೆಯ ಮಾದಾಪುರ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಘಟನೆ. ಸೊ ಒಂದು ಕಡೆ ಮದ್ಯ ನಿಷೇಧ ಮಾಡಿ ಅಂತ ಕೇಳ್ತಾರೆ, ಸಾರಾ ನಿಷೇಧ ಆಯಿತು, ಇಡೀ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡಬೇಕು ಅಂತ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಸಾಕಷ್ಟು ಮಹಿಳೆಯರು ಬೇರೆ ಬೇರೆ ಕಡೆಯಿಂದೆಲ್ಲ ಬಂದರು. ಆದರೆ ನೀವು ಗಮನಿಸಬಹುದು, ವಿದ್ಯಾರ್ಥಿ ಸಮೂಹ ಜೊತೆಯಲ್ಲಿ ಹದಿಹರೆಯದ ಯುವಕರು ಈ ಒಂದು ಮದ್ಯದ ದುಶ್ಚಟದಿಂದ ಹಾಳಾಗುತ್ತಾ ಇದ್ದಾರೆ. ಇದು ಮೈಸೂರು ಜಿಲ್ಲೆಯಲ್ಲಿ HD ಕೋಟೆ ತಾಲೂಕಿನಲ್ಲಿ ನಡೆದಿದೆ. ಸಂಬಂಧಪಟ್ಟ ಹಾಗೆ ನೀವೇನು ಕ್ರಮ ಕೈಗೊಂಡಿದ್ದೀರಾ? ಅಕಸ್ಮಾತ್ ನೀವೇನಾದ್ರು ಅನುಮತಿ ಕೊಟ್ಟಿದ್ದೀರಾ, ಇಲ್ಲ ಅಂತಂತಂದ್ರೆ ಅನುಮತಿನ ರದ್ದುಪಡಿಸಿದ್ದೀರಾ? ಇದ್ರ ಬಗ್ಗೆ ಸಮಗ್ರ ಮಾಹಿತಿ ಬೇಕಾಗಿತ್ತು ಸರ್. ದೂರಿಗೆ ಏನಿದೆ ವೈನ್ ಸ್ಟೋರ್ ಮತ್ತು ಬಾರ್ಗಳಿಗೆ ನಾನು ಅನುಮತಿ ಕೊಡುವಂತಕ್ಕಂಥ ಪ್ರಾಧಿಕಾರ ನಾನಲ್ಲ ಸರ್. ಅದರಿಂದ ನಾನು ಅನುಮತಿ ಕೊಡೋ ಪ್ರಾಧಿಕಾರ ಆಗಲಿರೋದ್ರಿಂದ ನಾನು ಯಾವುದೇ ರೀತಿ ಇದು ಕೊಟ್ಟಿರೋದಿಲ್ಲ. ಅವ್ರಿಗೆ ಬಾರ್ ನಡೆಸೋಕ್ಕೆ, ಬಾರ್ ಮತ್ತು ಏನು ವೈನ್ ಸ್ಟೋರ್ ನಡೆಸೋಕ್ಕೆ ನನ್ನ ಅನುಮತಿ ಇಲ್ಲ. ಪಂಚಾಯತಿಯಿಂದ ಯಾವುದೇ ಅನುಮತಿ ಕೊಟ್ಟಿಲ್ಲ ಇದುವರೆಗೂ. ಹಾಗಾದ್ರೆ ಈಗ ಬಾರ್ ನಡೀತಾ ಇರೋದು ಯಾವ ಬೇಸಿಕ್ ಮೇಲೆ ನಡೀತಾ ಇದೆ ಸರ್? ಸರ್, ಈಗ ಅವರು ಅಕ್ರಮವಾಗಿ ಬಾರ್ ನಡೆಸ್ತಾ ಇದ್ದಾರೆ ಅಂತ ಅನಿಸುತ್ತೆ. DC-ಯಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಅವರೆಲ್ಲ DC-ಯಿಂದ ಪರ್ಮಿಷನ್ ತಗೊಂಡು ನಡೆಸ್ತಾ ಇದ್ದಾರೆ. ಅಲ್ಲ, ಎಲ್ಲಿಂದ ಅವ್ರು ಪರ್ಮಿಷನ್ ತಗೊಂಡ್ರು ಗ್ರಾಮ ಪಂಚಾಯತಿನೇ ಸುಪ್ರೀಂ ಆಗಿರೋದ್ರಿಂದ ನಿಮ್ಮ ಕಡೆಯಿಂದ ಯಾವ್ದು ಇಲ್ಲದೆ ಹೋಗಿರೋದು ಅದು ಅಕ್ರಮ ಅಂತಾನೆ ಪರಿಗಣನೆ ಮಾಡ್ತೀರಾ ನೀವು? ನಿಮಗೆ ದೂರ ಬಂದ ಇದ್ಮೇಲೆ HD ಕೋಟೆ ತಾಲೂಕು ಮಾದಾಪುರ ಗ್ರಾಮ ಇದು ಹಂಪಾಪುರ ಹೋಬಳಿಗೆ ಸೇರಿದಂಥ ವ್ಯಾಪ್ತಿಯಾಗಿರುತ್ತೆ. ಸುಮಾರು ಮಾದಾಪುರದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನನೂ ಕೂಡ ಮುಜರಾಯಿ ಇಲಾಖೆ ದೇವಸ್ಥಾನ ಮಾದೇಶ್ವರದಿದೆ. ಅದ್ರ ಪಕ್ಕದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸ್ಟೋರ್ನ ನಡೆಸ್ತಾ ಇದ್ದಾರೆ. ಅದು ಯಾವುದೋ ಕೂಡ ಲೈಸೆನ್ಸ್ ಕೊಡದೇ, ಲೈಸೆನ್ಸ್ ಇಲ್ಲದೇ ಅಕ್ರಮವಾಗಿ ಇಲ್ಲಿ ಬಾರ್ನ ತೆರೆದುಕೊಂಡು ಸಾರ್ವಜನಿಕರಿಗೂ ಇಲ್ಲಿ ಓಡಾಡೋಂಥ ರಸ್ತೆಯಲ್ಲಿ ಭಾರಿ ತೊಂದರೆ ಆಗ್ತಾ ಇದೆ. ಹಾಗೂ ಇಲ್ಲಿ ದೇವಸ್ಥಾನ ಮುಜರಾಯಿ ಇಲಾಖೆ ದೇವಸ್ಥಾನ ಪಕ್ಕದಲ್ಲಿ ಕೂಡ ಅಲ್ಲಿ ಮಾದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಕ್ರಮವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ನಡೀತಾ ಇದೆ. ಸರ್ಕಾರಿ ವತಿಯಿಂದ MISL ಕೂಡ ನಡೀತಾ ಇದೆ. ಇಲ್ಲಿ ಪಂಚಾಯತಿ ವತಿಯಿಂದ ಯಾವುದೇ ಲೈಸೆನ್ಸ್ನ ತಗೊಂಡಿಲ್ಲ, ಅಕ್ರಮವಾಗಿ ಇದು ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ದೂರು ಕೊಡ್ತಾ ಬಂದಿದ್ರು. ಮೇಲಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ. ಪಂಚಾಯತಿ ವ್ಯಾಪ್ತಿನಲ್ಲಿ ಬಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಮೇಲಧಿಕಾರಿಗಳಿಗೆ ನಾವು ಮಾಡ್ಬೇಕು. ನಾನು ಮಾಡಕ್ಕೆ ನನಗೆ ಅಧಿಕಾರ ಇಲ್ಲ. ಸ್ಟಾಪ್ ಮಾಡಿಸೋಷ್ಟು ಅಧಿಕಾರ ನಮಗಿಲ್ಲ. ಮೇಲ್ಗಡೆ ಇದೆಲ್ಲ ಅವ್ರ ಪ್ರಾಧಿಕಾರ ಅವ್ರು ನಡೆಸ್ಬೋದಂದ್ರೆ ಈಗ ವೈನ್ ಸ್ಟೋರ್ ನಡೆಸ್ಬೋದ ಸರ್? ಈಗ ವೈನ್ ಸ್ಟೋರ್ ನಡೆಸೋಕ್ಕೆ ಅಂದರೆ ಕಾನೂನು ರೀತಿ ಇದೆ. ಅವರು ನಮಗೆ ಅವರು